ಇವಾಗ ಪ್ರತಿ ಬ್ಯಾಗ್ ಮನಿ ತಂದು ಕೊಟ್ಟ ಪ್ರತಿಯೊಬ್ಬರ ಖಾತೆಗೂ 15 ಲಕ್ಷ ರೂಪಾಯಿಗಳನ್ನ ಹಾಕ್ತಾನೆ ಅಂದಾಗ ಆ ಜನ ಕಾಂಗ್ರೆಸ್ನ ಆಡಳಿತದಿಂದ ಬೇಸತ್ತು ಇವ್ರು ಓಟ್ ಹಾಕಿದ್ದಾರೆ ವಿನ ಇವರು ಜೈ ಶ್ರೀರಾಮ್ ಅಂತ ಓಟ್ ಹಾಕಿಲ್ಲ. ಇದು ಅವ್ರು ನೆನಪಿಸ್ಕೋಬೇಕು, ಆತ್ಮವಿಮರ್ಶೆ ಮಾಡ್ಕೋಬೇಕು. ಇದನ್ನು ಇವತ್ತು ಕಾಂಗ್ರೆಸ್ನ ಸೋಲುಗಳನ್ನು ಎಲ್ಲಿ ಸೋತದ ಕಾಂಗ್ರೆಸ್, ಜನರಿಗೆ ಯಾಕೆ ಮುಟ್ಟಿಲ್ಲ, ಇವ್ರು ಗ್ಯಾರಂಟಿ ಯಾಕೆ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ, ಮುಟ್ಟಿದನು ಇಲ್ಲ ಅದ್ರ ವಿಮರ್ಶೆ ಮಾಡ್ಬೇಕು. ಅದನ್ನು ಇಲ್ಲಂದ್ರೆ ಇದಕ್ಕೆ ಉತ್ತಮ ನಿಮಗೇನು ಕೊಡ್ಲಿಕ್ಕೆ ಸಾಧ್ಯ ಅದನ್ನ ಹೇಳಬೇಕು. ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ ಉತ್ತಮ ಅಂತೇಳಿ. ಹೌದು ಇದು ಉತ್ತಮ ಅದರಪ್ಪ, ಎಲ್ಲರಿಗೂ ಅನುಕೂಲ ಆಗ್ತದೆ, ಬಡ ಮಕ್ಕಳಿಗೆ ಅನುಕೂಲ ಆಗ್ತದೆ, ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತ ಏನೋ ಮಾಡಿದರು ಅವರು. ಅದು ನಿಮ್ಗೆ ಸರಿ ಅನಿಸಿಲ್ಲ, ಅದು ಫೇಲ್ಯೂರ್ ಆಗಿದೆ. ಹಾಗೆ ಇದಕ್ಕಿಂತ ಉತ್ತಮವಾದದ್ದು ಯಾವುದು ಸರಿ ಅನಿಸಿಲ್ಲ ಅಂತ ಹೆಂಗೆ ಹೇಳ್ತಾರೆ? ಇವಾಗ ಅವರು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ ತಾನೆ, ಅವರು ಕೂಡ ಗ್ಯಾರಂಟಿ ಈಗ ಮೋದಿಜಿಯವರು ಅದನ್ನ ನಾನು ಗ್ಯಾರಂಟಿ ಎದ್ರ ಗ್ಯಾರಂಟಿ? ರೈತರಿಗೆ ನಾ ಗ್ಯಾರಂಟಿ, ಯಾರು ಗ್ಯಾರಂಟಿ? ಮಹಿಳೆಗೆ ನಾ ಗ್ಯಾರಂಟಿ, ಮತ್ತೆ ಯಾರು ಗ್ಯಾರಂಟಿ? ಯುವಕರಿಗೆ ನಾ ಗ್ಯಾರಂಟಿ, ಮತ್ತೆ ಯಾರು ಗ್ಯಾರಂಟಿ? ನಾ ಬಡತನಕ್ಕೆ ನಾ ಗ್ಯಾರಂಟಿ. ಇದು ಇರೋ 4 ಜಾತಿ ಅಂತ ಹೇಳ್ತಾರೆ. ಮತ್ತು ಈ ಗ್ಯಾರಂಟಿ ಹೇಳೋ ಅವಶ್ಯಕತೆ ಏನಂತೆ ಇವ್ರಿಗೆ? ಕೇಜ್ರಿವಾಲ್ರು ಮತ್ತು ಕಾಂಗ್ರೆಸ್ಗಳು ವಿರೋಧಿಗಳಾದರೆ ಅವ್ರ ವಿಚಾರ ಇವರೇ ತಗೋಬೇಕಾಗ್ಯದ. ಇದೇ ಮೋದಿಜಿಯವರು 2014 ಪೂರ್ವದಲ್ಲಿ ಆಧಾರ ಕಾರ್ಡ್ಗಳನ್ನು ನಿರ್ಮಾಣ ಮಾಡಿದ್ದಕ್ಕೆ ಆಧಾರ ವಿರೋಧ ಮಾಡಿದವರು ಇವರು. ಇವತ್ತು ಆ ಆಧಾರ್ ಕಾರ್ಡ್ ಮೇಲೆ ಇವ್ರನ್ನ ಎಲ್ಲರೂ ದುಡ್ಡು ಮುಟ್ಟಿಸ್ತಾ ಇದ್ದೀನಿ, ನಾನು ನಿಂತು ಕೊಡ್ತಾ ಇದ್ದೀನಿ, ಏನೋ ನಾವು ಇಂಟರ್ನೆಟ್ ಮೇಲೆ ಎಲ್ಲರಿಗೂ ಪರಿಹಾರ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾವುದು ವಿರೋಧ ಮಾಡಿದ್ರು ಅದು ನೀವು ಒಪ್ಕೊಳ್ತಾ ಇದ್ದಾರೆ. ನಾನು ಹೇಳೋದಿಷ್ಟ, ನೀವು ಕೇಸರಿ ಹಾಕ್ಕೊಳ್ರಿ ಅಂತ ಕರಲ್ಲ ಮಾಡಿರಿ. ನಿಮ್ಮ ದೈವ ನಿಮ್ಮ ಧರ್ಮ, ಅದೇ ನಮ್ಮ ದೈವ ನಮ್ಮ ಧರ್ಮ. ಇವತ್ತೇನೋ ಡಿ ಕೆ ಶಿ ಅವ್ರು ಹೇಳ್ತಿರ್ಬೋದು, ಇಲ್ಲ ನಾವು ಹಿಂದೂಗಳು ನೀವು ಹಿಂದೂಗಳು ಅವ್ರೇನೋ ಅಂತಿರ್ಬೋದು. ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಯಾರು ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯಾರಿಗಿಂತ ಯಾರು ಹೆಚ್ಚು ಅನ್ನೋದು ನೋಡ್ತಾ ಇದ್ದಾರೆ ಜನ. ಮತ್ತು ಜನರಲ್ಲೂ ನಾವು ತಿಳ್ಕೊಂಡ್ರೆ ಅವ್ರು ದಡ್ರಿಲ್ಲ, ಜನರು ವಿಮರ್ಶಕರಿದ್ದಾರೆ. ಇನ್ನೂ ಅಷ್ಟು ವಿಮರ್ಶೆ ಬರಬೇಕಾಗಿದೆ, ಇನ್ನೂ ತಿಳುವಳಿಕೆ ನಮ್ಗೆ ಬರಬೇಕಾಗಿದೆ. ಹೇಳ್ತಾ ಇದ್ದೀನಿ ಪೂರ್ತಿ ಜನಾಂಗ ಎಲ್ಲನೂ ಇವ್ರು ಹೇಳಿದಕ್ಕೆ ಕೇಳ್ತದಂತಲ್ಲ. ಹಂಗೆ ಇದ್ರೆ ಮೊನ್ನೆ ಇಲೆಕ್ಷನ್ದಲ್ಲೇ, ವಿಧಾನಸಭೆ ಎಲೆಕ್ಷನ್ದಲ್ಲೇ ಜೈ ಬಜರಂಗಿ ಅಂತ ಆಲ್ ಓವರ್ ಕರ್ನಾಟಕದ ನಮ್ಮ ಮೋದಿಜಿಯವ್ರದ್ದು ಏನು ಹೇಳ್ತಿರೋದು ಆ ರೀತಿ ಹೇಳೋದು. ಎಷ್ಟಾಯ್ತು ಪರಿಸ್ಥಿತಿ ಅಂದರೆ ಜನರಲ್ಲಿ ವಿಚಾರ ಶಕ್ತಿ ಅದ. ಆದರೆ ಇದೇ ಕಾಲಕ್ಕೆ ಅಂಥದನ್ನು ಮಾಡೋದು ಬಿಟ್ಟ. ನೀವು ಕಾಂಗ್ರೆಸ್ಸಿಗೆ ಏನು ಸೋತಿದ್ದೀರಿ, ಎಲ್ಲಿ ಸೋತಿದ್ದೀರಿ, ಯಾವ್ದು ಕೊಡಬೇಕಾಗಿತ್ತು, ನೀವು ಹೆಂಗೆ ದಿವಾಳಿ ಆಗ್ತದೆ ಹೋಗ್ರಿ. ಗ್ಯಾರಂಟಿ ಅಂತ ಇದು ರಾಜ್ಯ ದಿವಾಳಿ ಆಗ್ತದೆ, ರಾಜ್ಯದ ಬಜೆಟ್ ದಿವಾಳಿ ಆಗ್ತದೆ. ನೀವು ಮಾತಾಡ್ತೀರಿ, ಅದು ವಿತ್ ರೆಕಾರ್ಡ್ಸ್ ಮಾತಾಡ್ತೀರಿ. ನೀವು ಜನಸಾಮಾನ್ಯರಲ್ಲ, ನೀವು ವಿರೋಧ ಪಕ್ಷದಲ್ಲಿದ್ದಂಥವ್ರು ಏನೋ ಮಾತಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರ್ತದೆ.